ಈಗ ಇಷ್ಟೊತ್ತಲ್ಲಿ ನೀನ್ ನನ್ನ ರೂಮಿಗೆ ಬಂದಿರೋದನ್ನ ಯಾರಾದ್ರೂ ನೋಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಅಲ್ಲ, ಒಂಚೂರು ಬುದ್ಧಿ ಇದೆಯಾ ನಿನಗೆ? ಸದ್ಯ ಅವ್ರು ಬಂದಿದ್ದ ಟೈಮ್ ಕರೆಕ್ಟಾಗಿ ಕರೆಂಟ್ ಹೋಯ್ತು. ನಮ್ಮ ಅತ್ತಿಗೆನೂ ಮ್ಯಾಗಿನೂ ನಮ್ಮನ್ನು ನೋಡ್ಲಿಲ್ಲ. ಅವ್ರೇನಾದ್ರೂ ನಮ್ಮನ್ನು ನೋಡಿದಿದ್ರೆ ಈ ವಿಷಯ ನಮ್ಮ ಚಿಕ್ಕಮ್ಮನವರೆಗೂ ಹೋಗ್ತಿತ್ತು. ನಮ್ಮ ಚಿಕ್ಕಮ್ಮನ ಮೇಡಮ್ಗೆ ಹೇಳ್ತಿದ್ರು ಅಷ್ಟೇ. ಎಲ್ರಿಗೂ ನಮ್ಮ ವಿಷಯ ಗೊತ್ತಾಗ್ಬಿಡ್ತಿತ್ತು. ಆಮೇಲೆ ನನ್ನ ಜೀವನ ರೋಡ್ಗೆ ಬರ್ತಾ ಇತ್ತು. ಒಂದು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಏಯ್, ನಿನ್ನ ಇಲ್ಲಿಗೆ ಯಾರು ಬರೋಕೆ ಹೇಳಿದ್ದು? ಯಾಕೆ ಬಂದೆ? ಅದು ನನ್ನ ತಲೆಗೆ ಸ್ನಾನ ಮಾಡಿಸ್ಬೇಕು ಅಂತ ಒಂದ್ಸಲ ಬಂದಿದ್ದೆ. ಸದ್ಯ ಅವತ್ತು ನಮ್ಮ ಚಿಕ್ಕಮ್ಮ ನೋಡ್ಲಿಲ್ಲ, ಅದಕ್ಕೆ ನಾವು ಬದುಕೊಂಡ್ವಿ. ಅಷ್ಟೆಲ್ಲ ಆದ್ಮೇಲೂ ಕೂಡ ಒಂದು ಸ್ವಲ್ಪ ಭಯನೂ ಇಲ್ಲದೆ ನನಗೆ ಶರ್ಟ್ ಕೊಡೋಕೆ ಬಂದಿದ್ಯಾ ಇವತ್ತು. ಈಗ ಮತ್ತೆ ಇಷ್ಟೊತ್ತಲ್ಲಿ ಬಂದಿದ್ಯಾ? ಎಲ್ರಿಗೂ ನಾವು ಮದುವೆ ಆಗಿರೋ ವಿಷಯ ಗೊತ್ತಾಗಬೇಕು ಅಂತ ಹೀಗೆ ಮಾಡ್ತಾ ಇದೆಯಾ? ಯಾಕೆ ಹೀಗೆಲ್ಲ ಮಾಡ್ತಾ ಇದೆಯಾ? ನಮ್ಮಿಬ್ಬರ ಬಗ್ಗೆ ಎಲ್ರಿಗೂ ಗೊತ್ತಾಗಬೇಕು ಅಂತಾನೋ, ನೀವೆಲ್ರೂ ಮುಂದೆ ತಲೆ ತಗ್ಸಿ ನಿಲ್ಬೇಕು ಅಂತಾನೋ ನಾನು ಹೀಗೆ ಮಾಡಿಲ್ಲ ರಾಹುಲ್ ಅವರೇ. ನಂಗೆ ಆ ಥರ ಉದ್ದೇಶನೇ ಇಲ್ಲ. ಮತ್ತೆ ಏನಕ್ಕೆ ಬಂದೆ? ಮಳೆ ಬರ್ತಿದೆ ಅಲ್ವಾ? ಬಂದ್ರೆ? ಮಳೆ ಅಂದ್ರೆ, ಗುಡುಗು ಅಂದ್ರೆ ಚಿನ್ನಿಗೆ ತುಂಬಾ ಭಯ. ಚಿನ್ನಿಯಲ್ಲಿ ತುಂಬಾ ಹೆದರ್ಕೊಂಡಿರ್ತಾಳೆ. ಒಂದ್ಸಲ ನಿಮ್ಮ ಹತ್ರ ದೊಡ್ಡಯ್ಯಂಗೆ ಫೋನ್ ಮಾಡಿಸಿ ಹೆದರ್ಕೋಬೇಡ ಅಂತ ಚಿನ್ನಿಗೆ ಹೇಳೋಣ ಅಂತ ಬಂದೆ. ಬುದ್ಧಿ ಇದೆಯಾ ನಿನಗೆ? ಇಲ್ಲಿ ಮಳೆ ಬಂದ್ರೆ ಅಲ್ಲಿ ನಿಮ್ಮೂರಲ್ಲೂ ಮಳೆ ಬರುತ್ತೆ ಅನ್ಕೊಂಡಿದ್ಯಾ? ಈಗ ಊರಲ್ಲೂ ಬರ್ತಿರುತ್ತೆ ಅಂತ ನನ್ನ ಮನ್ಸಿಗೆ ಅನ್ನಿಸ್ತಿದೆ ರಾಹುಲ್ ಅವರೇ. ಅಲ್ಲಿ ಚಿನ್ನಿ ತುಂಬಾ ಹೆದರ್ಕೊಂಡಿರ್ತಾಳೆ. ಒಂದ್ಸಲ ದೊಡ್ಡಯ್ಯಂಗೆ ಫೋನ್ ಮಾಡ್ಕೊಡಿ ರಾಹುಲ್ ಅವರೇ. ಏಯ್, ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇಲ್ಲಿ ಮಳೆ ಬಂದ್ರೆ ಅಲ್ಲೂ ಮಳೆ ಬೀಳ್ಬೇಕು ಅಂತ ರೂಲ್ ಇದೆಯಾ? ಓದ್ದೇ ಇರೋದಷ್ಟೇ ಅಲ್ಲ, ನಿನಗೆ ಬರೋದೇ ಇಂಥ ಬೇಡದೇ ಇರೋ ಆಲೋಚನೆಗಳು. ನಾಳೆ ಮಾತಾಡಿದ್ರೆ ಆಯ್ತು, ಈಗ ಹೋಗು. ಒಂದ್ಸಲ ಚಿನ್ನಿ ಹತ್ರ ಮಾತಾಡಿ ಹೋಗ್ಬಿಡ್ತೀನಿ. ದೊಡ್ಡಯ್ಯಂಗೆ ಫೋನ್ ಮಾಡ್ಕೊಡಿ ರಾಹುಲ್ ಅವರೇ. ಹೇಳ್ತಿದ್ರೆ ಅರ್ಥ ಆಗ್ತಿಲ್ವಾ ನಿನಗೆ? ಈ ತಾತ ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಮಳೆ ಬರ್ತಿದೆ ಅಲ್ವಾ? ಚಿನ್ನಿ ಹೆದರ್ಕೊಂಡು ಅಳ್ತಿರ್ತಾಳೆ. ಅವಳಿಗೆ ಮಳೆ ಅಂದ್ರೆ ತುಂಬಾ ಭಯ. ನನ್ನ ಜೊತೆ ಮಾತಾಡಿಸ್ಬೇಕಂತಾನೆ ದೊಡ್ಡಯ್ಯ ಫೋನ್ ಮಾಡ್ತಿದ್ದಾರೆ. ಏನು ತುಂಬಾ ತಿಳ್ಕೊಂಡಿದ್ದೀನಿ ಅನ್ನೋ ಥರ ಮಾತಾಡ್ತಾ ಇದೆಯಾ? ನನ್ನ ಹತ್ರ ಓವರ್ ಆಗಿ ಮಾತಾಡಬೇಡ. ರಾಹುಲ್ ಅವರೇ, ಏನ್ ತಾತ ಈ ಟೈಮಲ್ಲಿ ಫೋನ್ ಮಾಡಿದ್ದೀರಾ? ಇಲ್ಲಿ ಗುಡುಗು ಸಿಡ್ಲು ಜೊತೆ ಮಳೆನೂ ಬರ್ತಿದ್ಯಪ್ಪ. ಗುಡುಗಿನ ಶಬ್ದಕ್ಕೆ ಚಿನ್ನಿ ತುಂಬಾ ಭಯ ಪಟ್ಕೋತಿದ್ದಾಳೆ. ಒಂದ್ಸಲ ಸರಸು ಹತ್ರ ಫೋನ್ ಕೊಟ್ಟು ಚಿನ್ನಿ ಹತ್ರ ಮಾತಾಡೋದಕ್ಕೆ ಹೇಳಪ್ಪ. ಸರಸು ಫೋನ್ ಕೊಡು ಅಂದ್ರೆ ಅದ್ಯಾಕೋ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಕೊಡು. ದೊಡ್ಡಯ್ಯ, ನಿನ್ ತಂಗಿ ಭಯ ಪಡ್ತಿದ್ದಾಳೆ ಸರಸು, ಒಂದ್ಸಲ ಮಾತಾಡು. ಚಿನ್ನಿ. ಅಕ್ಕ ಅಕ್ಕ, ನನಗ್ ಭಯ ಆಗ್ತಿದೆ ಅಕ್ಕ. ನೀನ್ ಬಾ ಅಕ್ಕ. ಅಕ್ಕ ನೀನ್ ಬಂದ್ಬಿಡಕ್ಕ, ನಂಗ್ ಭಯ ಆಗ್ತಿದೆ. ನೀನ್ ಬಾ ಅಕ್ಕ. ಭಯ ಯಾಕಮ್ಮ? ನಿನ್ನ ನೋಡ್ಕೊಳಕ್ಕಂತಾನೆ ದೊಡ್ಡಯ್ಯ ನಿನ್ ಜೊತೆನೇ ಇದ್ದಾರಲ್ಲ. ಭಯ ಯಾಕೆ? ನೀನ್ ಇಲ್ಲ ಅಂದ್ರೆ ಭಯ ಆಗುತ್ತೆ. ಬಾ ಅಕ್ಕ. ನಾನಿಲ್ಲಿ ಬರಕ್ಕಾಗದೇ ಇರೋ ಪರಿಸ್ಥಿತಿನಲ್ಲಿದ್ದೀನಮ್ಮ. ಇಲ್ಲ, ನೀನ್ ಬಾ. ಬರ್ತೀನಿ ಚಿನ್ನಿ. ನಾನು ಬಂದಿರೋ ಕೆಲಸ ಎಲ್ಲ ಮುಗೀತಿದ್ದ ಹಾಗೆ ಬಂದ್ಬಿಡ್ತೀನಿ ಚಿನ್ನಿ. ಚಿನ್ನಿ, ನಿಂಗೆ ಯಾವಾಗ ಭಯ ಆದ್ರೂ ನೋವಾದ್ರೂ ನಾನು ನಿಂಗೊಂದು ಕತೆ ಹೇಳ್ತಿದ್ದೆ, ನೆನ್ಪಿದ್ಯಾ? ಈಗಲೂ ಕೂಡ ಅದೇ ಕತೆ ಹೇಳ್ತೀನಿ. ದೊಡ್ಡಯ್ಯನ ಮಡ್ಲಲ್ಲಿ ಮಲ್ಕೊಂಡು ನಿದ್ದೆ ಮಾಡು ಚಿನ್ನಿ. ಕತೆ ಹೇಳ? ಹೇಳು.
ಒಂದಾನೊಂದು ಕಾಲದಲ್ಲಿ ನಿನ್ ಥರ ಒಂದು ಮುದ್ದಾದ ಮಹಾರಾಣಿ ಇದ್ಲಂತೆ. ಆ ಮುದ್ದು ಮಹಾರಾಣಿಗೆ ಅವ್ರ ಅಕ್ಕ ಅಂದ್ರೆ ತುಂಬಾ ಇಷ್ಟ ಅಂತೆ. ಭಯ ಪಡಬೇಡ ಅಂತ ನಾನು ಎಷ್ಟೇ ಹೇಳಿದ್ರೂ ಕೇಳಿಲ್ಲ. ನೀನೊಂದು ಕತೆ ಹೇಳೋದಕ್ಕೆ ನಿದ್ರೆ ಮಾಡ್ಬಿಟ್ಲಮ್ಮ. ನನ್ನ ತಂಗಿಗೆ ನಿನ್ನನ್ನ ಬಿಟ್ರೆ ಅಲ್ಲಿ ಯಾರು ಇಲ್ಲ ದೊಡ್ಡಯ್ಯ. ಚಿನ್ನಿನ ಹುಷಾರಾಗಿ ನೋಡ್ಕೋ ದೊಡ್ಡಯ್ಯ. ಆ ಮಾತನ್ನ ನನಗೆ ಹೇಳ್ಬೇಕೆ ನಮ್ಮ ಸರಸು? ನಂಗೆ ಗೊತ್ತು ದೊಡ್ಡಯ್ಯ, ನೀನಿದ್ಯಾ ಅನ್ನೋ ಧೈರ್ಯದ ಮೇಲೇನೆ ಚಿನ್ನಿನ ನಿನ್ನ ಹತ್ರ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಇರ್ತೀನಿ ದೊಡ್ಡಯ್ಯ. ಸರಿನಮ್ಮ. ನಿಮ್ಮೂರಲ್ಲಿ ಮಳೆ ಬರ್ತಿರೋ ಹಾಗೆ, ನಿನ್ ತಂಗಿ ಹೆದರ್ಕೊಂಡಿದ್ದಾಳೆ ಅನ್ನೋ ಹಾಗೆ, ನಮ್ಮ ತಾತ ಫೋನ್ ಮಾಡ್ತಾರೆ ಅನ್ನೋ ಹಾಗೆ, ಇದೆಲ್ಲ ನಿನಗೆ ಹೇಗೆ ಗೊತ್ತಾಗತ್ತೆ ಸರ್ಸು? ಪ್ರೀತಿಸೋ ಪ್ರತಿಯೊಬ್ರಿಗೂ ಏನೇ ಆದ್ರೂ ಅದು ನಮ್ಮ ಮನ್ಸಿಗೆ ಗೊತ್ತಾಗತ್ತೆ ರಾಹುಲ್ ಅವರೇ. ನಿಮ್ಮನ್ನ ಪ್ರೀತಿಸೋರನ್ನ ನೀವು ಕೂಡ ಮನಸ್ಫೂರ್ತಿಯಾಗಿ ಪ್ರೀತಿ ಮಾಡಿ ನೋಡಿ. ಅವಾಗ ನಿಮ್ಗೂ ಅರ್ಥ ಆಗತ್ತೆ. ಅದು ಪ್ರೀತಿಗಿರೋ ಶಕ್ತಿ ರಾಹುಲ್ ಅವರೇ. ಪ್ರೀತಿಗೆ ಅಷ್ಟೊಂದು ಶಕ್ತಿ ಇರೋದ್ರಿಂದಾನೆ ಆ ಪ್ರೀತಿಗೋಸ್ಕರ ಸಾಯ್ಬೇಕು ಅನ್ಸೋದು. ಆ ಪ್ರೀತಿಗೋಸ್ಕರ ಬದುಕಬೇಕು ಅಂತ ಅನ್ಸೋದು. ತಂಗಿ ಹತ್ರ ಮಾತಾಡ್ಸಿದ್ದಕ್ಕೆ ಧನ್ಯವಾದಗಳು ರಾಹುಲ್ ಅವರೇ. ನಿಮ್ಮ ಈ ಋಣನ ಈ ಜನ್ಮದಲ್ಲಿ ಮರೆಯಲ್ಲ. ಇಷ್ಟು ರಾತ್ರಿಲಿ ರಾಹುಲ್ ರೂಮಿಂದ ಬರ್ತಿದ್ದಾಳಲ್ಲ. ನಾವ್ ದೆವ್ವ ಅಂತ ಭಯ ಪಟ್ಕೊಂಡಿದ್ವಲ್ಲ, ಅದು ದೆವ್ವ ಅಲ್ಲ ಅಕ್ಕ. ದೆವ್ವ ಅಲ್ದೆ ಹೋದ್ರೆ ಮನುಷ್ಯರು ಇಲ್ದೆ ಇರುವಾಗ ಆ ಶಬ್ದಗಳು ಹೇಗ್ ಬರುತ್ತೆ? ನಿಜವಾಗ್ಲೂ ದೆವ್ವನೇ ಕಣೆ. ಇಲ್ಲ ಅಕ್ಕ, ಪವರ್ ಕಟ್ ಆಗಿದ್ರಿಂದ ಕತ್ಲೆಲ್ಲ ಅವಳನ್ನ ನೋಡಿ ದೆವ್ವ ಅಂತ ಅನ್ಕೊಂಡಿರ್ತೀನಿ. ನಾನ್ ಖಂಡಿತವಾಗ್ಲೂ ನೋಡಿದ್ದು ಮಂಗಮ್ಮನ್ನೇ ಅಕ್ಕ. ನೀನ್ ನೋಡಿದ್ದು ಮಂಗಮ್ಮನೇ ಆದ್ರೆ ನಮ್ ಕಣ್ಣಿಗೆ ಕಾಣಿಸ್ಬೇಕಲ್ವಾ? ಮತ್ ಕಾಣಿಸ್ಲೇ ಇಲ್ವಲ್ಲ. ನಮ್ಮನ್ ನೋಡಿ ಯಾವ್ದಾದ್ರು ಮಂಚದ ಕೆಳಗಡೆ ಔತ್ಕೊಂಡಿರ್ತಾಳಕ್ಕ. ಅವಳು ಆ ಟೈಮಲ್ಲಿ ಭಾವನ್ ರೂಮ್ಗೆ ಹೋಗಿದ್ದಾಳೆ ಅಂದ್ರೆ ಕೆಮಿಸ್ಟ್ರಿ ಫಿಸಿಕ್ಸ್ ಎರಡೂ ವರ್ಕೌಟ್ ಮಾಡೋದಕ್ಕೆ ಹೋಗಿರ್ತಾಳೆ. ಭಾವ ಅವಳ ಬಲೆಯಲ್ಲಿ ಬಿದ್ಬಿಡ್ತಾನೇನೋ ಅಂತ ಭಯ ಆಗ್ತಿದೆ ಅಕ್ಕ. ಅಯ್ಯೋ, ಬಲೆನೂ ಇಲ್ಲ ಗಿಲೇನೂ ಇಲ್ಲ. ನೀನ್ ಅವಳ ಬಗ್ಗೆ ಭಯ ಪಡ್ತಿದ್ಯಲ್ಲ. ಅಮ್ಮ ಅವಳನ್ನ ಮನೆಯಿಂದ ಹೊರಗ್ ಹಾಕಕ್ಕೆ ಪ್ಲಾನ್ ಮಾಡ್ತಾವಳ್ ತಾನೇ. ನೀನ್ ಟೆನ್ಷನ್ ಯಾಕೆ ಮಾಡ್ಕತ್ಯಾ? ಅಮ್ಮ ಆಗ್ತಿರೋ ಪ್ಲಾನ್ ಕೂಡ ಸಕ್ಸಸ್ ಆಗ್ತಿಲ್ಲ ಅಕ್ಕ. ಅವಳ ಮನೆಯಿಂದ ಓಡಿಸೋದಕ್ಕೆ ಅವಳ ಮೇಲೆ ಏನಾದ್ರೂ ಅನುಮಾನ ಬರೋ ಹಾಗೆ, ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಅಮ್ಮ ಮಾವನ್ ರೂಮಲ್ಲಿ ಧೂಪ ಇಟ್ಟಿದ್ಲು. ಅದು ಕೂಡ ವರ್ಕೌಟ್ ಆಗ್ಲಿಲ್ಲ ಅಕ್ಕ. ಮಾವನ್ ರೂಮಲ್ಲಿ ಬೆಂಕಿ ಹತ್ಕೊಂಡು ಅಷ್ಟು ದೊಡ್ಡ ಗಲಾಟೆ ಆದ್ರೂ ಕೂಡ ಶಾಂಭವಿ ಅತ್ತೆ ಅವಳಿಗೇನು ಮಾಡ್ದೆ ಕ್ಷಮಿಸಿ ಸುಮ್ನೆ ಬಿಟ್ಬಿಟ್ರು. ನೋಡ್ತಿದ್ರೆ
ಅವಳು ತುಂಬಾ ಅದೃಷ್ಟವಂತೆ ಆಗಿರೋ ಆಗಿದೆ ಅಕ್ಕ. ಅಂದ್ರೆ ಅವರು ಅರುಣ್ ಪ್ರಸಾದ್ ಮಾವನ್ ಸಾಯಿಸೋದಕ್ಕಲ್ಲ, ನನ್ನನ್ನ ಹೊರಗೆ ಕಳಿಸ್ಬೇಕು ಅಂತ ಹೀಗೆಲ್ಲ ಮಾಡ್ತಿದ್ದಾರೆ ಅಂತಾಯ್ತು. ನಿಮಗೆ ಜ್ವರ ಬಂದು ಯಾವತ್ತೂ ಹೀಗೆ ಮಲಗಿದ್ದನ್ನು ಕೂಡ ನಾನು ನೋಡಲಿಲ್ಲ. ನಿಮ್ಮನ್ನ ಇಂಥ ಸಿಚುಯೇಷನಲ್ಲಿ ನೋಡ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ಡ್ಯಾಡ್. ನಿಮ್ಮ ಜೊತೆ ಮಾತಾಡಿ ತುಂಬಾ ದಿನ ಆಯಿತು. ಮೇಡಮ್ ಬೇರೆ ಇಲ್ಲಿಲ್ಲ, ನಿಮ್ಮ ಪರಿಸ್ಥಿತಿ ಬೇರೆ ಹೀಗಿದೆ. ಒಂದು ಸಲ ನಿಮ್ಮ ಜೊತೆ ಮಾತಾಡಬೇಕು ಅನ್ನಿಸ್ತಾ ಇದೆ ಡ್ಯಾಡ್. ರಾಹುಲ್, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನ್ ದೊಡ್ಡಮ್ಮ? ಇಲ್ ಬೇಡ, ಸ್ವಲ್ಪ ಹೊರಗಡೆ ಬಾ. ಇದ್ದಕ್ಕಿದ್ದ ಹಾಗೆ ನನ್ನ ಹತ್ರ ಮಾತಾಡಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಏನ್ ದೊಡ್ಡಮ್ಮ? ನೀನೇನ್ ಮಾಡ್ತಿದ್ಯಾ ಅಂತ ನಿನಗೆ ಗೊತ್ತಿದ್ಯಾ? ನಾನೇನ್ ಮಾಡ್ದೆ? ನನಗೆ ಗೊತ್ತಿಲ್ಲ ಅನ್ಕೊಂಡ್ಯಾ? ನಿನಗೂ ಮಂಗಮ್ಮನ್ಗೂ ಏನ್ ಸಂಬಂಧ? ನಿಮ್ಮಿಬ್ರು ಮಧ್ಯೆ ಏನ್ ನಡೀತಿದೆ? ಮಾತಾಡೋ. ದೊಡ್ಡಮ್ಮ, ಅದು ಅಯ್ಯೋ, ಸಡನ್ ಆಗಿ ಹೀಗೆ ಕೇಳ್ತಾ ಇದ್ದಾರೆ. ದೊಡ್ಡಮ್ಮನಿಗೆ ನಮ್ಮ ಬಗ್ಗೆ ಗೊತ್ತಾಗೋಗಿದೆಯಾ? ಅಲ್ಲ, ಹೇಗೆ ಗೊತ್ತಾಗತ್ತೆ? ಸರಸು ಏನಾದರೂ ದೊಡ್ಡಮ್ಮಂಗೆ ಹೇಳ್ಬಿಟ್ಟಿದ್ದಾಳ? ತಪ್ಪು ಮಾಡದೇ ಇರೋನು ಈ ರೀತಿ ಟೆನ್ಷನ್ ಮಾಡ್ಕೊಳ್ಳಲ್ಲ. ಶಾಂಭವಿ ಹೇಳಿದ್ದು ಕರೆಕ್ಟೇ. ನೀನು ಮುಂಬೈಯಿಂದ ಬಂದಾಗಿಂದ ನಿನ್ನಲ್ಲೇನೋ ಬದಲಾವಣೆ ಕಾಣಿಸ್ತಿದೆ. ಅದು ಅದೇನಿಲ್ಲ ದೊಡ್ಡಮ್ಮ. ಎಲ್ಲಾನು ನನ್ಗೆ ಅರ್ಥ ಆಗ್ತಿದೆ. ನಿನಗೂ ಮಂಗಮ್ಮನ್ಗೂ ಏನ್ ಸಂಬಂಧ? ಸಂಬಂಧ ಏನು ದೊಡ್ಡಮ್ಮ? ಹಾಗೆಲ್ಲ ಏನೂ ಇಲ್ಲ. ರಾತ್ರಿ ಮಂಗಮ್ಮ ನಿನ್ ರೂಮಿಂದ ಹೊರಗಡೆ ಬರೋದನ್ನ ನಾನು ನೋಡ್ದೆ. ಆ ಟೈಮಲ್ಲಿ ಅವಳಿಗೆ ನಿನ್ ರೂಮಲ್ಲಿ ಏನ್ ಕೆಲ್ಸ? ನೀನು ಬಾ ಅಂದಿದ್ದಕ್ಕೆ ಬಂದ್ಲಾ, ಅವಳಾಗಿ ನಿನ್ ರೂಮಿಗೆ ಬಂದ್ಲಾ? ಹೇಳು ರಾಹುಲ್. ನಾನು ಹೇಳ್ತೀನಿ ಅಮ್ಮೋರೆ. ಊರಲ್ಲಿರೋ ನನ್ನ ತಂಗಿಗೆ ಭಯ ಆಗ್ತಿರೋ ಹಾಗೆ ಕನ್ಸು ಬಿತ್ತು. ನನ್ನ ತಂಗಿಗೇನೋ ಆಗಿರ್ಬೋದು, ಅದಕ್ಕೆ ಹಾಗೆಲ್ಲ ಕನ್ಸು ಬಿತ್ತು ಅಂತ ನನಗೆ ತುಂಬಾನೇ ಭಯ ಆಗೋಯ್ತು. ನನ್ನ ತಂಗಿ ಹತ್ರ ನಾನು ಮಾತಾಡದೆ ಹೋದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗಲ್ಲ ಅಂತ ಅನ್ನಿಸ್ತಿತ್ತು. ರಾಹುಲ್ ಅವ್ರ ಹತ್ರ ಹೋಗಿ ನಮ್ಮ ಊರಿಗೊಂದ್ಸಲ ಫೋನ್ ಮಾಡಿಸಿ ನನ್ನ ತಂಗಿ ಹತ್ರ ಮಾತಾಡಬೇಕು ಅಂತ ಕೇಳ್ಕೊಂಡೆ. ರಾಹುಲ್ ಅವ್ರ ಹತ್ರ ಫೋನ್ ಮಾಡಿಸಿ ನನ್ನ ತಂಗಿ ಹತ್ರ ಮಾತಾಡಿ ಬಂದೆ ಅಮ್ಮ.
ಅದಕ್ಕೋಸ್ಕರನೇ ರಾಹುಲ್ ಅವ್ರ ರೂಮಿಗೆ ಹೋಗ್ಬೇಕಾಗಿ ಬಂತು. ಈ ಮನೇಲಿ ನನ್ನ ಅರ್ಥ ಮಾಡಿಕೊಂಡು ನನ್ನ ಪ್ರೀತಿಯಿಂದ ಮಾತಾಡ್ಸೋದು ನೀವೊಬ್ಬರೇ ಅಮ್ಮೋರೆ. ನಾನು ನಿಜಾನೇ ಹೇಳ್ತಿದ್ದೀನಿ. ನಾನು ಹೇಳ್ತಿರೋದು ಸುಳ್ಳು ಅನ್ಸಿದ್ರೆ ನೀವೇನೇ ಶಿಕ್ಷೆ ಕೊಟ್ಟರು ನಾನು ಅದಕ್ಕೆ ಸಿದ್ಧ ಇದ್ದೀನಿ ಅಮ್ಮೋರೆ. ಮಂಗಮ್ಮ ಸುಳ್ಳು ಹೇಳಲ್ಲ, ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ನನ್ನ ಲೈಫ್ ಡೇಂಜರಲ್ಲಿ ಸಿಕ್ಕಾಕೋತಿತ್ತು ಗೊತ್ತಾ? ಎಷ್ಟು ಸಲ ಫೋನ್ ಮಾಡಿದ್ರು ಪಿಕ್ಕೇ ಮಾಡ್ಲಿಲ್ಲ. ನೀನ್ ಕಾಲ್ ಮಾಡಿದಾಗ ನಮ್ ಚಿಕ್ಕಮ್ಮ ಪಕ್ಕಾನೇ ಇದ್ರು. ಕಾಲ್ ಮಾಡಿದ್ ನಾನೇ ಅಂತ ನಿಮ್ ಚಿಕ್ಕಮ್ಮಂಗ್ ಗೊತ್ತಿಲ್ಲಲ್ಲ. ನಿನ್ ಫ್ರೆಂಡು ಅಂತ ಮಾತಾಡ್ಬೋದಲ್ವಾ? ಅಷ್ಟು ಸೀನ್ ಇಲ್ಲ. ನಮ್ ಚಿಕ್ಕಮ್ಮನ್ ವಿಷಯ ನಿನ್ಗಿನ್ನೂ ಗೊತ್ತಿಲ್ಲ. ನಾವು ಚಾಪೆ ಕೆಳಗಡೆ ತೂರಿದ್ರೆ ಅವರು ರಂಗೋಲೆ ಕೆಳಗಡೆನೆ ತೂರ್ತಾರೆ. ಅಷ್ಟೊಂದ್ ಜೀನಿಯಸ್ಸಾ? ಜೀನಿಯಸ್ ಆದ್ರೂ ಪರವಾಗಿಲ್ಲ, ನಮ್ಮ ಅಮ್ಮಂಗೆಂತ ಡೇಂಜರು. ಸರಿ ಬಿಡು, ನಮ್ ಟಾಪಿಕ್ ಮಧ್ಯ ಅವ್ರ ಬಗ್ಗೆ ಏನಕ್ ಬಿಡು. ಹೇಗಿದೆಯಾ? ರಾತ್ರಿ ಎಲ್ಲ ಸರಿಯಾಗಿ ನಿದ್ರೆನೆ ಬರ್ಲಿಲ್ಲ. ಯಾಕೆ, ಏನಾಯ್ತು? ಕಣ್ ಮುಚ್ಕೊಂಡ್ರೆ ನೀನು ಕನ್ಸಲ್ ಬಂದು ಕಚ್ಚಗುಳಿ ಇಡ್ತಿದ್ಯಾ, ಅದಕ್ಕೆ ನಿದ್ರೆನೆ ಮಾಡ್ತಿಲ್ಲ. ಆಹಾ, ಸ್ಟೋರಿ ತುಂಬಾ ಚೆನ್ನಾಗಿ ಹೇಳ್ತೀಯಾ. ಸಿನಿಮಾ ನೋಡ್ತೀನಲ್ಲ. ಹಲೋ ಹಲೋ ನವ್ಯಾ, ಹಲೋ. ಏನ್ ಮಾಡ್ತಿದ್ಯಾ? ಫ್ರೆಂಡ್ ಕಾಲ್ ಮಾಡಿದ್ಲು, ಮಾತಾಡ್ತಿದ್ದೆ. ನಾಳೆ ಎಕ್ಸಾಮ್ ಇಟ್ಕೊಂಡು ಫೋನ್ ಏನು? ಎಕ್ಸಾಮ್ ನಿನ್ ಫ್ರೆಂಡ್ ಬಂದ್ ಬರೀತಾಳಾ? ನಿಮ್ಮಮ್ಮ ನಿನ್ನ ಮೆಚ್ಕೋಬೇಕು ಅಂದ್ರೆ, ಅವ್ರ ಹೆಸರನ್ನ ನೀನು ಉಳಿಸ್ಬೇಕು ಅಂದ್ರೆ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ಬೇಕು. ನೀನ್ ನೋಡಿದ್ರೆ ಇಲ್ಲಿ ಟೈಮ್ ಪಾಸ್ ಮಾಡ್ತಿದ್ಯಾ. ನೀನ್ ಮಾಡ್ತಿರೋದು ಕರೆಕ್ಟಾ? ಕರೆಕ್ಟಾ ಅಂದೆ. ರೂಲಸ್ಟಿಕ್ ಇಟ್ಕೊಂಡು ಓದು ಅಂತ ಹೇಳೋಕೆ ನೀನೇನ್ ಚಿಕ್ಕ ಮಗು ಅಲ್ಲ. 100 ಔಟ್ ಆಫ್ 100 ಬರ್ಲಿಲ್ಲ ಅಂದ್ರೆ ನಿಮ್ಮಮ್ಮ ಅಲ್ಲ, ಮೊದಲು ನಾನೇ ಒಪ್ಕೊಳ್ಳೋದಿಲ್ಲ. ಟೈಮ್ ವೇಸ್ಟ್ ಮಾಡ್ದೆ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗು. ಸುಮ್ಮನೆ ಓದ್ಕೊಳ್ಳೋದಿಕ್ಕೆ ಕ್ಲಾಸ್ ಬುಕ್ಸ್ ಏನಾದ್ರೂ ಹ್ಯಾರಿ ಪಾಟರ್ ಬುಕ್ಸಾ? ಎಷ್ಟು ಓದಿದ್ರು ನನ್ನ ತಲೆಗೆ ಹತ್ತುತ್ತಿಲ್ಲ. ಅದ್ ಇವ್ರಿಗೆ ಅರ್ಥ ಆಗ್ತಿಲ್ಲ. ಛೇ, ಯಾಕೆ ನವ್ಯಾ ಡಿಸ್ಟರ್ಬ್ಡ್ ಆಗಿದ್ಯಾ? ಏನಿಲ್ಲ ಇಲ್ಲ, ನೀನ್ ಯಾಕೋ ಮೂಡ್ ಆಫ್ ಅಲ್ಲಿ ಇದ್ಯಾ. ನಾಳೆ ಎಕ್ಸಾಮ್ ಇದೆ, ಪಾಸ್ ಆಗದೆ ಕಷ್ಟ ಅಂತ ಒದ್ದಾಡ್ತಿದ್ರೆ ಈ ಚಿಕ್ಕಮ್ಮ ಬಂದು ಡಿಸ್ಟಿಂಕ್ಷನ್ ಅಲ್ಲೇ ಪಾಸ್ ಆಗ್ಬೇಕು ಅಂತ ಕ್ಲಾಸ್ ಕೊಟ್ಟು ಹೋಗ್ತಿದ್ದಾರೆ. 100ಕ್ಕೆ 95 ಅಲ್ಲ, 100ಕ್ಕೆ 100 ಬರ್ಬೇಕು ಅಂತಿದ್ದಾರೆ. ವಾರ್ನಿಂಗ್ ಕೊಟ್ಬಿಟ್ರೆ ಮಾರ್ಕ್ಸ್ ಬಂದ್ಬಿಡತ್ತಾ? ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಿಲ್ಲ. ಯಾಕೆ ಟೆನ್ಷನ್ ಆಗ್ತೀಯಾ? ಪಾಸ್ ಆಗ್ಬೇಕಂದ್ರೆ ನೀನ್ ರಾತ್ರಿ ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಸ್ಲಿಪ್ ನೋಡ್ಕೊಂಡ್ ಬರುದ್ರೆ ಮುಗ್ದೋಗತ್ತೆ. ಏನು, ಸ್ಲಿಪ್ ಅಲ್ಲಿ ಬರ್ಕೊಂಡು ಹೋಗ್ಬೇಕಾ? ಅಂದ್ರೆ ನೀವು ಸ್ಲಿಪ್ ಬರ್ಕೊಂಡು ಹೋಗಿ ಪಾಸ್ ಆದ್ರ ಅದಕ್ಕೆ? ಛೇ, ನಾನು ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್. ಸ್ಲಿಪ್ ಇಟ್ಕೊಳ್ದೇನೆ ಎಲ್ರೂ ನನ್ನ ಹಾಗೆ ಟಾಪ್ ರ್ಯಾಂಕರ್ಸ್ ಆಗಕ್ಕಾಗಲ್ವಲ್ಲ. ಬೈ ಬರ್ತ್ ಇಂದ ನಾನು ತುಂಬಾ ಬುದ್ಧಿವಂತೆ. ಮತ್ತೆ ಈ ಸ್ಲಿಪ್ ಬಗ್ಗೆ ಎಲ್ಲ ನಿಮ್ಗೆ ಹೇಗೆ ಗೊತ್ತು? ಅಂದ್ರೆ ನನ್ನ ಫ್ರೆಂಡ್ಸ್ ತುಂಬಾ ಜನ ಹಾಗೆ ಬರೆದು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಿದ್ರು.
ನೀನು ಮಾತಮ್ ಕಡೆಯಿಂದ ಶಾಂಭವಿ ಆಂಟಿ ಕಡೆಯಿಂದ ಬಾಯಿಸ್ಕೋಬಾರ್ದು ಅಂದ್ರೆ ಇದೊಂದೇ ದಾರಿ. ಅಂದ್ರೆ ಬೇರೆ ದಾರಿ ಇಲ್ಲ ಅಂತೀರಾ? ಯಾವ್ದೂ ಇಲ್ಲ. ಸರಿ. ತಪ್ಪಮ್ಮ. ನೀವ್ ಹಾಗೆಲ್ಲ ಮಾಡ್ಬಾರ್ದಮ್ಮ. ನೀವ್ ಯಾರು ಅನ್ಕೊಂಡ್ರಿ? ಓದಲ್ಲಿ ನಂಬರ್ 1 ಅನ್ಸ್ಕೊಂಡಿರೋ ವಾಗ್ದೇವಮ್ಮ ಅವರ ಮಗಳು. ಓದು ಅನ್ನೋದನ್ನ ನಿಮ್ ತಾಯಿ ನಿಮ್ಗೆ ಧಾರೆ ಎರ್ದಿದಾರಮ್ಮ. ನೀವು ಚೀಟಿ ಇಟ್ಕೊಂಡು ಪರೀಕ್ಷೆ ಬರೆಯೋದು ತುಂಬಾ ತಪ್ಪು ಅಮ್ಮ. ನೀವ್ ಚೆನ್ನಾಗಿ ಓದಿದ್ರೆ ಒಳ್ಳೆ ಅಂಕಗಳನ್ನ ತಗೊಂಡು ಪಾಸ್ ಆಗ್ಬೋದಮ್ಮ. ಮನ್ಸಿಟ್ಟು ಓದಿ, ಆದ್ರೆ ಇಂಥ ತಪ್ಪು ಮಾತ್ರ ಮಾಡಬೇಡಿ. ಏಯ್, ನಮ್ ತಪ್ಪುಗಳ ಬಗ್ಗೆ ಹೇಳೋಷ್ಟು ದೊಡ್ಡವಳಾಗ್ಬಿಟ್ಯಾ ನೀನು? ನಾನು ನವ್ಯಮ್ಮಂಗೆ ಹೇಳ್ತಿರೋದು. ಏಯ್, ನವ್ಯಂಗ್ ಹೇಳಿದ್ರೆ ಏನು, ನನಗ್ ಹೇಳಿದ್ರೆ ಏನು? ಪೇಷಂಟ್ಗೆ ಮೆಡಿಸಿನ್ ಕೊಡೋ ಜಾಗದಲ್ಲಿ ಓದ್ಕೊಂಡ್ ಬಂದು ನಮ್ಗೆ ಓದೋದನ್ನ ಹೇಳ್ಕೊಡ್ತೀಯಾ? ನಮ್ದೆಲ್ಲಿಡ್ಲಿ ಅಂತ ಎಲ್ಲ ಕಡೆ ನಿನ್ ಮೂಗ್ ತೋರಿಸ್ಬೇಡ. ಹೋಗಿಲ್ಲಿಂದ. ಏಯ್, ಇನ್ನೂ ಅರ್ಥ ಆಗಿಲ್ವಾ? ಹೋಗಿಲ್ಲಿಂದ. ಹೇರ್ಸ್ ಇಂದ ತೆಗಿಯೋ ತರ ತೆಗಿದೆ, ಹೇರ್ಸ್ ನ ಸರಿ ಮಾಡ್ಕೊಳ್ಳೋ ತರ ಆ ಕಡೆ ಈ ಕಡೆ ನೋಡಿ ಹುಷಾರಾಗಿ ತಗೊಂಡು ಬರ್ಕೋ. ನನಗ್ ಭಯ ಆಗ್ತದೆ ಅದ್ಕೆ. ಇಲ್ಲಿ ನೋಡು, 1, 2 ತೆಗಿಯೋ ತನಕ ಹಾಗೆ ಇರುತ್ತೆ, ಆಮೇಲೆ ಅಭ್ಯಾಸ ಆಗತ್ತೆ. ಅದೇನಕ್ಕ, ನವ್ಯನ್ನ ನೀನ್ ರೆಡಿ ಮಾಡ್ತಿದ್ಯಾ? ಎಕ್ಸಾಮ್ ಬರೆಯಕ್ ಹೋಗ್ತಿದ್ದಾಳಲ್ವಾ, ಅದಕ್ಕೆ ಅವಳಿಗೆ ಧೈರ್ಯ ತುಂಬ್ತಾ ಇದ್ದೀನಿ. ಅಂದ್ರಿ ಸ್ಲಿಪ್ಸ್ ರೆಡಿನಾ? ಮತ್ತೆ ಗೊತ್ತಾಗ್ದಾಗೆ ಎಲ್ಲಿ ಹೇಗ್ ಸೆಟ್ ಮಾಡಿದ್ದೀನಿ ಅಂತ ನಿನಗೆ ಗೊತ್ತಾ? ನೋಡು. ಇನ್ನ ತುಂಬಾ ಜಾಗದಲ್ಲಿ ಸೀಕ್ರೆಟ್ ಆಗಿಟ್ಟಿದ್ದೀನಿ. ಅದು ಈಗ ಹೇಳಿದ್ರೆ ಚೆನ್ನಾಗಿರಲ್ಲ. ಅಡಿಯಿಂದ ಮುಡಿವರೆಗೂ ಸ್ಲಿಪ್ಸ್ ಇಟ್ಟಿದ್ಯಾ ಅಂದ್ರೆ ಸ್ಲಿಪ್ಸ್ ಇಡೋದ್ರಲ್ಲಿ ನೀನು ಸ್ಟೇಟ್ ಫಸ್ಟ್ ಅಂತ ಆಯ್ತು. ನೀನ್ ಏನ್ ಅನ್ಕೋತಿದ್ಯಾ ಅಂತ ನನಗ್ ಗೊತ್ತು ಬಿಡು. ಕಂಪ್ಲೀಟೆಡ್. ನಡಿ ಹೋಗೋಣ. ನಡಿ. ನನಗೆ ಟೆನ್ಷನ್ ಆಗ್ತಿದೆ ಅದ್ಕೆ. ದೇವ್ರಿರೋದ್ ಯಾಕೆ? ನಮ್ಮನ್ ಕಾಪಾಡೋದಿಕ್ಕೆ ತಾನೇ. ದೇವ್ರೇ ದೇವ್ರೇ ದೇವ್ರೇ, ನಾನ್ ತಂದಿರೋ ಸ್ಲಿಪ್ ಅಲ್ಲಿರೋ ಆನ್ಸರ್ಸ್ ಎಲ್ಲ ಅವ್ರು ಕೊಡೋ ಕ್ವೆಶ್ಚನ್ ಪೇಪರ್ಸ್ಗೆ ಮ್ಯಾಚ್ ಆಗ್ಬೇಕು ಅಂತ ದೇವ್ರ ಹತ್ರ ಬೇಡ್ಕೋ. ಚೆಕ್ಕಿಂಗ್ ಅಲ್ಲಿ ಸಿಕ್ಕಾಕೊಳ್ದೆ ಇದ್ರೆ ರಾಮಂಗೆ 108, ಕೃಷ್ಣಂಗೆ 108, ವೆಂಕಟೇಶ್ವರ ಸ್ವಾಮಿಗೆ 108, ಚಾಮುಂಡೇಶ್ವರಿಗೆ 108, ಕಬ್ಬಾಳಮ್ಮಂಗೆ 108, ಬಂದಿ ಮಾಕಳಮ್ಮಂಗೆ 108. ಅನ್ನಮ್ಮ ದೇವಿಗೆ 108 ತೆಂಗಿನಕಾಯಿ ಹೊಡಿತೀನಿ ಅಂತ ಬೇಡ್ಕೋ. ಮತ್ತೆ ಆಮೇಲೆ ಆಂಜನೇಯ ಸ್ವಾಮಿಗೆ, ಸಾಯಿಬಾಬಾಗೆ 108 ಕಾಯಿ ಹೊಡಿತೀನಿ ಅಂತ ಬೇಡ್ಕೋ. ಅಷ್ಟು ಜನಕ್ಕ ಜಾಬ್ಗೋಸ್ಕರ ಎಲ್ರಿಗೂ ಅಪ್ಲೈ ಮಾಡಿದ್ರೆ ಸ್ವಲ್ಪ ಜನಕ್ಕೆ ಕಾಲ್ ಲೆಟರ್ಸ್ ಬರುತ್ತೆ. ಹಾಗೆ ಎಲ್ಲ ದೇವ್ರಿಗೂ ಬೇಡ್ಕೊಂಡ್ರೆ ಕೆಲವರಾದ್ರೂ ಕರುಣೆ ತೋರಿಸಿ ಹೆಲ್ಪ್ ಮಾಡ್ತಾರೆ. ನೀನ್ ಕೊಡ್ತಿರೋ ಈ ಐಡಿಯಾ ಮಣ್ ತಿನ್ನೋ ತರ ಇದೆ. ಅಷ್ಟೊಂದು ಬೇಡಿಕೆಗಳಿಟ್ರೆ
ದೇವ್ರಿಗೆ ಉಸಿರಾಡಕ್ಕಾಗ್ದೆ ಉಸಿರು ಕಟ್ಟುತ್ತೆ ಕಣೆ. ನೀನ್ ನಡಿ ನವ್ಯ. ಆಲ್ ದ ಬೆಸ್ಟ್. ನಡಿ ನಡಿ. ಚಿಕ್ಕಮ್ಮ ಎಕ್ಸಾಮ್ಗೆ ಹೋಗಿ ಬರ್ತೀನಿ. ಓಕೆ ಡಿಯರ್, ಡೋಂಟ್ ಬಿ ಕನ್ಫ್ಯೂಸ್ಡ್. ಡೂ ಯು ಬೆಸ್ಟ್. ಓಕೆ. ಆಲ್ ದ ಬೆಸ್ಟ್ ಅಕ್ಕ. ಥ್ಯಾಂಕ್ ಯು. ಸ್ವಲ್ಪ ಇರಿ ನವ್ಯಮ್ಮ. ನವ್ಯಮ್ಮ ಪರೀಕ್ಷೆ ಚೆನ್ನಾಗಿ ಬರೀಲಿ ಅಂತ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಅಮ್ಮ. ಇದೆಲ್ಲ ಏನು ಮಂಗಮ್ಮ, ಬೇಡ ಬಿಡು. ಹಾಗೆಲ್ಲ ಹೇಳ್ಬೇಡಿ ಅಮ್ಮ, ಇದಕ್ಕೆಲ್ಲ ದೊಡ್ಡೋರ್ ಆಶೀರ್ವಾದ ಇರಬೇಕು. ಅಮ್ಮೋರ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿ ನವ್ಯಮ್ಮ. ಬನ್ನಿ, ಆಶೀರ್ವಾದ ತಗೊಳಕ್ ಯಾಕೆಷ್ಟು ಯೋಚಿಸ್ತಿದ್ದೀರಾ? ತಗೊಳ್ಳಿ. ಬನ್ನಿ ನವ್ಯಮ್ಮ. God bless you. ಓದು ಅನ್ನೋದನ್ನ ನಿಮ್ ತಾಯಿ ನಿಮ್ಗೆ ಧಾರೆ ಎರ್ದಿದಾರಮ್ಮ. ನೀವು ಚೀಟಿ ಇಟ್ಕೊಂಡು ಪರೀಕ್ಷೆ ಬರೆಯೋದು ತುಂಬಾ ತಪ್ಪು ಅಮ್ಮ. ಏನಿದು? ನಿನ್ನೆ ಕೇಳ್ತಿರೋದು ಏನಿದು? ಎಕ್ಸಾಮ್ ಬರೆಯೋದಕ್ಕೆ ಕಾಪಿ ಚಿಟ್ ತಗೊಂಡು ಹೋಗ್ತಿದ್ಯಾ? ವಿದ್ಯೆಗೆ ದೇವಿ ಆಗಿರೋ ವಾಗ್ದೇವಿ ಮಗಳಾಗಿ ಕಾಪಿ ಮಾಡಿ ಎಕ್ಸಾಮ್ ಬರಿಬೇಕು ಅನ್ಕೊಂಡಿದ್ಯಾ? ನಿಮ್ಮಮ್ಮನ ಮರ್ಯಾದೆನ, ಈ ಮನೆ ಗೌರವನ ನಗೆ ಪಾಟ್ಲು ಮಾಡೋಕೆ ನಿನಗೆ ಮನ್ಸಾದ್ರೂ ಹೇಗ್ ಬಂತೆ? ಚಿಚಿ, ಸ್ವಲ್ಪನೂ ನಾಚಿಕೆ ಆಗಲ್ವಾ ನಿನಗೆ? ಇನ್ನು ಎಲ್ಲೆಲ್ಲಿಟ್ಟಿದ್ಯೋ ತೆಗಿ. ನೀನೇ ತೆಗಿತ್ಯಾ ಇಲ್ಲ ನನ್ನನ್ನೇ ತೆಗಿ ಅಂತ್ಯಾ? ಚಿಕ್ಕಮ್ಮ, ನಾನು Shut up! Shut up! Take it out! ನೀನಿಂಥ ಕೆಟ್ಟ ಕೆಲಸ ಮಾಡ್ತಿದ್ಯಾ ಅಂತ ನಿಮ್ಮಮ್ಮನಿಗೆ ಗೊತ್ತಾದ್ರೆ ಏನ್ ಮಾಡ್ತಾಳೆ, ಏನ್ ನಡೆಯುತ್ತೆ ಅನ್ನೋದು ಗೊತ್ತಾ ನಿನಗೆ? ಮೇಡಮ್ಗೆ ವಿಷಯ ಹೇಳ್ಬೇಡಿ ಚಿಕ್ಕಮ್ಮ. ಪ್ಲೀಸ್ ಚಿಕ್ಕಮ್ಮ, ನನ್ನ ಕ್ಷಮಿಸಿ ಚಿಕ್ಕಮ್ಮ. ತಪ್ಪಾಗೋಗಿದೆ ಚಿಕ್ಕಮ್ಮ, ಇನ್ಯಾವತ್ತೂ ಈ ರೀತಿ ಮಾಡಲ್ಲ. ಮೇಡಮ್ಗೆ ಹೇಳ್ಬೇಡ ಚಿಕ್ಕಮ್ಮ, ಕ್ಷಮಿಸ್ಬೇಡಿ ಚಿಕ್ಕಮ್ಮ. ಪ್ಲೀಸ್ ಚಿಕ್ಕಮ್ಮ, ಪ್ಲೀಸ್. ನಾನ್ ನೋಡಿದ್ದಕ್ಕೆ ಕ್ಷಮಿಸು ಅಂತ ನನ್ನ ಹತ್ರ ಬೇಡ್ಕೋತಿದ್ಯಾ? ಅದೇ ಎಕ್ಸಾಮ್ ಹಾಲಲ್ಲಿ ಇನ್ವಿಜಿಲೇಟರ್ ಕೈಲೋ ಚೆಕಿಂಗ್ ಸ್ಕ್ವಾಡ್ ಕೈಲೋ ಸಿಕ್ಬಿದ್ದಿದ್ರೆ ನಮ್ಮಕ್ಕ ವಾಗ್ದೇವಿ ಹೆಸರು, ಗೌರವ, ಪ್ರತಿಷ್ಠೆ ಎಲ್ಲ ನೀರಲ್ಲಿ ಹೋಮ ಆಗಿ ಹೋಗ್ತಾ ಇತ್ತು.
ನಾವೆಲ್ಲರೂ ತಲೆ ತಗ್ಸೋ ಪರಿಸ್ಥಿತಿ ಬರ್ತಿತ್ತು. ವಾಗ್ದೇವಿ ಹೊಟ್ಟೆಲ್ ಹುಟ್ಟಿರೋ ನಿನಗೆ ಇಂಥ ಕೆಟ್ಟ ಬುದ್ಧಿ ಹೇಗ್ ಬಂತು? ನಿನ್ನ ಅಮ್ಮೋರೆ, ತಪ್ಪುಗಳನ್ನ ಎಲ್ಲರೂ ಮಾಡ್ತಾರಮ್ಮ. ಏನೋ ಗೊತ್ತಿಲ್ಲದೆ ಮಾಡಿದ್ದಾರೆ. ನವ್ಯಮ್ಮನ್ನ ಏನು ಅನ್ಬೇಡಿ ಅಮ್ಮೋರೆ. ಪಕ್ಕಕ್ಕೆ ಸರಿ ಮಂಗಮ್ಮ. ನೀವು ಕೋಪ ಮಾಡ್ಕೊಂಡ್ರೆ ಅಮ್ಮವರು ಹೆದರ್ಕೊಂಡು ಪರೀಕ್ಷೆಯಲ್ಲಿ ಸರಿಯಾಗಿ ಬರೆಯಲ್ಲಮ್ಮ. ಪರೀಕ್ಷೆಗೆ ಹೋಗೋಕ್ಕೆ ಸಮಯ ಆಗ್ತಿದೆ. ದಯವಿಟ್ಟು ನೀವು ಅವ್ರನ್ನ ಕಳಿಸ್ಕೊಡಿ ಅಮ್ಮೋರೆ. ನೀವು ದೊಡ್ಡವರು, ದಯವಿಟ್ಟು ದೊಡ್ಡ ಮನ್ಸು ಮಾಡಿ ನವ್ಯಮ್ಮನ್ನ ಕ್ಷಮಿಸ್ಬಿಡಿ ಅಮ್ಮೋರೆ. ಹೋಗಿ ನಿನಗೇನ್ ಬರುತ್ತೋ ಅದನ್ನ ಬರ್ದು ಬಾ. ಬಂದ ಮೇಲೆ ನಾನೇನ್ ಮಾಡ್ಬೇಕೋ ಅದನ್ನ ಮಾಡ್ತೀನಿ. ನಿಮ್ಗೆ ಪರೀಕ್ಷೆಗೆ ಸಮಯ ಆಗ್ತಿದೆ, ನೀವು ಹೊರಡಿ ನವ್ಯಮ್ಮ. ನಿಂತ್ಕೋ. ಎಕ್ಸಾಮ್ ಸರಿಯಾಗಿ ಬರೆಯಕ್ಕೆ ಆಗ್ಲಿಲ್ಲ. ಚೆನ್ನಾಗಿ ಓದ್ಕೊಂಡಿಲ್ಲ ಅನ್ನೋದಕ್ಕಿಂತ ಚಿಕ್ಕಮ್ಮ ಬೈದ್ರು ಅನ್ನೋ ಟೆನ್ಷನಲ್ಲೇ ಬರೋ ಆನ್ಸರ್ ಕೂಡ ಬರೀದೆ ಮರ್ತು ಹೋದೆ. ನಾನು ಮೊದಲು ಚೆನ್ನಾಗಿ ಓದಿಲ್ಲ ಅಂತ ಬೈದ್ರು, ಆಮೇಲೆ ಸ್ಲಿಪ್ ತಗೊಂಡು ಹೋದೆ ಅಂತ ಬೈದ್ರು, ಈಗ ಮತ್ತೆ ಬೈದ್ರು. ಏನಾಯ್ತು ನವ್ಯ? ಯಾಕೆ ಅಳ್ತಿದ್ಯಾ? ಯಾಕೆ ಅಳ್ತಿದ್ಯಾ ನವ್ಯ? ಎಕ್ಸಾಮ್ ಚೆನ್ನಾಗಿ ಮಾಡಿಲ್ವಾ? ಹೇಳು ನವ್ಯ. ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಡ್ತೀನಿ. ಚಿಕ್ಕಮ್ಮ ಬೈತಾರೆ ಅನ್ನೋ ಭಯಕ್ಕಿಂತ ಮೇಡಮ್ಗೆ ಹೇಳ್ಬಿಡ್ತಾರೇನೋ ಅಂತ ಭಯ ಜಾಸ್ತಿ ಆಗ್ತಿದೆ. ಮೇಡಮ್ಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ಅಷ್ಟೇ ನನ್ನ ಕತೆ. ಚಿಕ್ಕಮ್ಮನನ್ನ ಹೀಗೆ ಬೈಯೋದಕ್ಕೆ ನೀವೇ ಕಾರಣ. ನಾನು ಬೇಡ ಅಂದ್ರು ನನ್ನ ಸ್ಲಿಪ್ ತಗೊಂಡು ಹೋಗುವಂತ ಫೋರ್ಸ್ ಮಾಡಿದ್ರಿ. ಈ ವಿಷಯ ಮೇಡಮ್ ಗೊತ್ತಾದ್ರೆ ನನ್ನ ಸಾಯಿಸ್ಬಿಡ್ತಾರೆ. ಸ್ಲಿಪ್ಗಳ ವಿಷಯ ನನ್ಗೆ ನಿನ್ಗೆ ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ. ನಿನ್ನ ಸಿಕ್ಕಾಕ್ಸಿರೋ ಅವಳನ್ ಬಿಟ್ಟು ಅದು ನನ್ನ ಬೈತಿದ್ಯಲ್ಲ. ಹೌದು, ಆ ಮಂಗಮ್ಮ ಬಂದು ನಿಮ್ ಚಿಕ್ಕಮ್ಮ ಕೈಯಿಂದ ನಿನ್ ತಲೆ ಮೇಲೆ ಅಕ್ಷತೆ ಹಾಕ್ಸಿಲ್ಲ ಅಂದಿದ್ರೆ ನಿಮ್ ಚಿಕ್ಕಮ್ಮನಿಗೆ ನಿನ್ ಸ್ಲಿಪ್ಸ್ ವಿಷಯ ಗೊತ್ತಾಗ್ತಾನೂ ಇರ್ಲಿಲ್ಲ, ನಿನ್ನ ಬೈತಾನೂ ಇರ್ಲಿಲ್ಲ. ನೀನು ನಮ್ ಮೇಡಮ್ ಅವ್ರ ಮಗಳು. ನೀನಿಂತ ತಪ್ಪುಗಳು ಮಾಡ್ಬಾರ್ದು ಅಂತ ನಿನಗ್ ಎಷ್ಟ್ ಸರಿ ಹೇಳಿದ್ದಾರೆ ನೆನ್ಪಿದ್ಯಾ? ಅವಳು ಕೆಲ್ಸದವಳು ಅನ್ನೋ ವಿಷಯ ಮರೆತು ನಿನಗ್ ಬುದ್ಧಿ ಹೇಳೋದಂದ್ರೆ ಏನು? ನಿನಗೆ ಬುದ್ಧಿ ಹೇಳೋಷ್ಟು ದೊಡ್ಡೋಳ ಅವಳು. ಅವಳ ಸ್ಥಾನನ ಮರೆತು ನಮ್ ವಿಷಯದಲ್ಲಿ, ನಮ್ ಮನೆ ವಿಷಯದಲ್ಲಿ ಮೂಗ್ ತೋರ್ಸೋದು ಅಂದ್ರೆ ಏನು? ಆಲ್ರೆಡಿ ನಿನ್ ಚಿಕ್ಕಮ್ಮನ ಹತ್ರ, ದೊಡ್ಡಮ್ಮನ ಹತ್ರ ಒಳ್ಳೆ ಹೆಸರು ಆಲ್ರೆಡಿ ತಗೊಂಡಿದ್ದಾಳೆ. ಇನ್ನೂ ಒಳ್ಳೆ ಹೆಸರು ತಗೊಳ್ಳೋದಿಕ್ಕೆ ನಿನ್ ಬಗ್ಗೆ ನಿನ್ ಚಿಕ್ಕಮ್ಮನ್ಗೆ ಹೇಳಿರ್ತಾಳೆ. ಧೂಪ ಹಾಕಕ್ಕೆ, ದೀಪ ಬೆಳಗ್ಸೋಕೆ, ವ್ರತಗಳನ್ನ ಮಾಡಿಸೋದಿಕ್ಕೆ. ಅಪ್ಪಪ್ಪಪ್ಪಪ್ಪ, ಇಷ್ಟೇ ಅಲ್ಲ, ಈ ಮನೆ ಅವಳದೇ ಅನ್ಕೊಂಡು ಈ ಮನೆ ವಿಷಯ ಅವಳಿಗೆ ಮಾತ್ರ ಗೊತ್ತಿದೆ ಅಂತ ಪ್ರತಿ ವಿಷಯಕ್ಕೂ ಮೂಗ್ ತೂರಿಸ್ಕೊಂಡು ಅಧಿಕಾರ ಚಲಾಯಿಸ್ತಿದ್ದಾಳೆ. ನಮ್ಮ ಒಳ್ಳೆತನನ ಮಿಸ್ಯೂಸ್ ಮಾಡ್ಕೊಂಡು ನಿನಗ್ ಬುದ್ಧಿವಾದ ಹೇಳೋಕೆ ರೆಡಿ ಆಗಿದ್ದಾಳೆ. ಇವತ್ತು ನಿನಗೆ ಹೇಳ್ತಾಳೆ, ನಾಳೆ ಇನ್ನೊಬ್ರಿಗೆ ಹೇಳ್ತಾಳೆ, ಆಮೇಲೆ ಎಲ್ರಿಗೂ ಹೇಳ್ತಾಳೆ. ನಿನಗಂದಿದ್ದಕ್ಕೆ ಸುಮ್ನಿದ್ಯಾ? ಅದೇ ನನಗೆ ಹೇಳಿದಿದ್ರೆ
ನೀನೇನೆ ನನಗೆ ಹೇಳೋದು ಅಂತ ಮುಖಕ್ ಮಂಗಳಾರತಿ ಮಾಡ್ತಿದ್ದೆ. ಈಗ ನೀನ್ ಸುಮ್ನಿದ್ರೆ ಅವಳು ನಿನ್ ತಲೆ ಮೇಲೆ ಹತ್ ಕೂತ್ಕೋತಾಳೆ. ಅದನ್ನ ನೆನ್ಪಿಟ್ಕೋ. ನೀವ್ ಬಂದು ಎಷ್ಟೊತ್ತಾಯ್ತು ನವ್ಯಮ್ಮ? ಪರೀಕ್ಷೆ ಚೆನ್ನಾಗಿ ಬರೆದ್ರಾ? ಚೆನ್ನಾಗ್ ಬರೆದ್ರೆ ಏನು, ಚೆನ್ನಾಗ್ ಬರೀದಿದ್ರೆ ನಿನಗೇನು? ನೀವ್ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ನನ್ಗೆ ಗೊತ್ತು. ನಿಮ್ ಚಿಕ್ಕಮ್ಮ ಬೈದ್ರು ಅಂತ ತಾನೇ? ದೊಡ್ಡವ್ರಲ್ವಾ, ನೀವ್ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿ ನವ್ಯಮ್ಮ. ಬಾಯ್ ಮುಚ್ಚು. ಜಾಸ್ತಿ ಮಾತಾಡಿದ್ರೆ ಹಲ್ಲು ಉದ್ರಿಸ್ಬಿಡ್ತೀನಿ. ನಾನು ಹೇಳಿರೋ ಮಾತುಗಳು ಚೆನ್ನಾಗಿ ವರ್ಕ್ ಆಗ್ತಿದೆ. ಹೇಗ್ ಫೈರ್ ಆಗ್ತಿದೆ ನೋಡ್ತಿದ್ದೀರಾ? ನನಗೆ ಬುದ್ಧಿ ಹೇಳೋಷ್ಟು ದೊಡ್ಡೋಳಾಗ್ಬಿಟ್ಯಾ ನೀನು? ನಿನಗೆಷ್ಟು ಧೈರ್ಯ ಇದ್ರೆ ನಾ ಸ್ಲಿಪ್ ತಗೊಂಡ್ ಹೋಗಿದ್ರ ಬಗ್ಗೆ ಶಾಂಭವಿ ಚಿಕ್ಕಮ್ಮಂಗೆ ಹೇಳಿದ್ಯಾ? ನೀವೇನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಮ್ಮ. ನಾನ್ ಯಾಕೆ ನಿಮ್ ಬಗ್ಗೆ ಹೇಳಿ? ನಾನೇನು ಹೇಳಿಲ್ಲ. ನೀನ್ ಹೇಳಿಲ್ಲ ಅಂದ್ರೆ ಬೇರೆ ಯಾರು ಹೇಳ್ತಾರೆ? ಒಳ್ಳೆ ತರ ಪೋಸ್ ಬೇರೆ ಕೊಡ್ತಾಳೆ. ಆಫ್ಟರ್ ಆಲ್ ಕೆಲಸದವಳು. ನಿನಗ್ ಯಾಕೆ ನಮ್ಮನೆ ವಿಷಯ? ನನಗ್ ಬುದ್ಧಿ ಹೇಳ್ದಾಗ್ಲೆ ನಿನ್ ಕಪಾಳಕ್ ಬಾರಿಸಿದ್ರೆ ನನ್ನ ಬಗ್ಗೆ ನಮ್ ಚಿಕ್ಕಮ್ಮಂಗೆ ಹೇಳ್ತಾ ಇರ್ಲಿಲ್ಲ. ನಿಜವಾಗ್ಲೂ ನವ್ಯಮ್ಮ, ನಾನೇನು ಹೇಳಿಲ್ಲ. ಬಾಯ್ ಮುಚ್ಚು. ನನಗೆ ಎದುರುತ್ರ ಕೊಡ್ತೀಯನೆ ನೀನು? ಎಷ್ಟೇ ಧೈರ್ಯ ನಿಂಗೆ? ನೀನ್ ತಪ್ಪು ಮಾಡಿ ಮಂಗಮ್ಮನ್ಗೆ ಯಾಕೆ ಹೊಡಿತಾ ಇದೀಯಾ? ನಿನಗ್ ಗೊತ್ತಿಲ್ಲ ಅಣ್ಣ, ಇವಳು ನನ್ನ ಬೇಕು ಅಂತ ಸಿಕ್ಸಿದಾಳೆ. ನಿನ್ನ ಸಿಕ್ಕಾಕ್ಸ್ಬೇಕು ಅಂದಿದ್ರೆ ಚಿಕ್ಕಮ್ಮ ನಿನಗೆ ಹೊಡಿತಾ ಇರಬೇಕಾದ್ರೆ ಅವ್ರನ್ನ ತಡಿತಾ ಇರಲಿಲ್ಲ. ನಿನ್ನನ್ನು ಎಕ್ಸಾಮಿಗೆ ಕಳಿಸ್ಬೇಕು ಅಂತ ಅವ್ರ ಹತ್ರ ಹಾಗೆ ಹೇಳ್ತಾ ಇರಲಿಲ್ಲ. ಅಷ್ಟು ಯೋಚನೆ ಮಾಡೋ ಜ್ಞಾನ ಇಲ್ವಾ ನಿನಗೆ? ನಿನ್ನ ಬಗ್ಗೆನೋ ನನ್ನ ಬಗ್ಗೆನೋ ಅಥವಾ ಬೇರೆ ಯಾರ ಬಗ್ಗೆನೋ ಏನಾದರೂ ಹೇಳೋದನ್ನ ಬಿಟ್ರೆ ಮಂಗಮ್ಮನಿಗೆ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ನೀನು ಸ್ಟಡೀಸಲ್ಲಿ ಕಾನ್ಸಂಟ್ರೇಟ್ ಮಾಡಿದಿದ್ರೆ ಈ ರೀತಿ ಸ್ಲಿಪ್ಸ್ ಇಟ್ಕೊಳ್ಳೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಆದರೆ ನೀನು ಮಾಡಿರೋ ತಪ್ಪನ್ನ ಒಪ್ಕೊಳ್ಳದೆ ಮಂಗಮ್ಮನ ಮೇಲೆ ನೀನು ಕೋಪನ ತೋರಿಸ್ಕೋತಾ ಇದೆಯಾ? ಎದುರಿಗಿರೋರನ್ನ ಬೈದ್ರೆ ಹೊಡೆದ್ರೆ ನೀನು ಪಾಸ್ ಆಗೋದಿಲ್ಲ. ಚೆನ್ನಾಗಿ ಓದಿದ್ರೇನೆ ಪಾಸ್ ಆಗೋದು. ನವ್ಯ, ಮೊದಲು ನೀನು ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ಕತೆ ಈಗ ರಿವರ್ಸ್ ಆಗೋಯ್ತಲ್ಲಮ್ಮ. ರಿವರ್ಸ್ ಆಗಲ್ಲ ಕಣೆ, ನಮ್ಗಿನ್ನೂ ಒಳ್ಳೆ ಅವಕಾಶ ಸಿಕ್ಕಿದೆ.
ನಿನ್ನೆ ಯಾಕೆ ಹಾಗೆ ನೋಡ್ತಾ ಇದೀಯಾ? ಯಾಕೆ ಯಾಕೆ ಇಲ್ಲಿ ಕೂತ್ಕೊಂಡೆ? ನಿಮ್ಗೆ ನನ್ ಮೇಲೆ ಅಷ್ಟೊಂದು ಪ್ರೀತಿ ಇದೆ ಅಂತ ಅನ್ಕೊಂಡಿರ್ಲಿಲ್ಲ. ಪ್ರೀತಿನ ನಿನ್ನ ಮೇಲೆ ಹಾಗಂತ ನಾನು ಹೇಳಿದ್ನಾ? ಮನ್ಸಲ್ಲಿರೋ ಪ್ರೀತಿನ ಮಾತಲ್ಲೇ ಹೇಳ್ಬೇಕಂತೇನಿಲ್ಲ, ಕಣ್ಣಲ್ಲೇ ಕಾಣಿಸ್ತಿದೆ, ನಡ್ಕೊಳ್ಳೋ ರೀತಿಲೂ ಕಾಣಿಸ್ತಿದೆ. ನಿಮ್ಗೆ ನನ್ ಮೇಲೆ ಪ್ರೀತಿ ಇರ್ಲಿಲ್ಲ ಅಂದಿದ್ರೆ ನಿಮ್ ತಂಗಿ ನನ್ನ ಹೊಡೆಯಕ್ ಬಂದಾಗ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡ್ರಿ? ಹಾಗಂತ ಯಾಕೆ ಅನ್ಕೋತೀಯ? ನೀನಿದ್ದ ಪರಿಸ್ಥಿತಿಲಿ ಯಾರಿದ್ರೂ ಅದನ್ನೇ ಮಾಡ್ತಾ ಇದ್ದೆ. ಹೌದಾ? ಹಾ ಹೌದು. ನಿಜಾನಾ? ನಿಜಾನೇ. ಓಯ್, ಯಾಕೆ ಹತ್ರ ಬರ್ತಾ ಇದೆಯಾ? ಗಂಡನ ಹತ್ರ ಹೆಂಡತಿ ಬರೋದು ತಪ್ಪಿಲ್ದೇ ಇರೋದಕ್ಕೆ. ಏಯ್, ಏನ್ ಗಂಡ ಹೆಂಡತಿ ಅಂತ ಇದೆಯಾ? ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದೆ ತಾನೆ? ಗಂಡ ಹೆಂಡತಿ ಮಧ್ಯ ಸಂಬಂಧ ಇಲ್ದೇ ಇರೋದಕ್ಕೆ ಹೇಗ್ ಸಾಧ್ಯ? ಅದು ಯಾರೂ ದೂರ ಮಾಡಕ್ಕಾಗ್ದಿರೋ ನಂಟು. ದೂರ ಆಗ್ಬೇಕು ಅಂತ ಅನ್ಕೊಂಡ್ರು ಇನ್ನೂ ಹತ್ರ ಆಗೋ ಸಂಬಂಧ. ಏಯ್, ಏನ್ ಮಾತಾಡ್ತಾ ಇದೆಯಾ? ನಾನೇ ನಿನ್ ಗಂಡ ಅನ್ನೋದನ್ನ ಯಾರಿಗೂ ಹೇಳಲ್ಲ ಅಂತ ಮಾತು ಕೊಟ್ಟಿದ್ಯಾ ತಾನೆ? ಯಾರಿಗೂ ಹೇಳಲ್ಲ ಅನ್ನೇ ಹೊರತು ನಿಮ್ಮ ಹತ್ರ ಹೇಳಲ್ಲ ಅನ್ನ. ಯಾರಿಗೂ ಹೇಳಿಲ್ಲ ಅಂದ ಮಾತ್ರಕ್ಕೆ ನೀವ್ ನನ್ ಗಂಡ ಆಗದೆ ಇರ್ತೀರಾ? ನಾನ್ ನಿಮ್ ಹೆಂಡತಿ ಆಗದೆ ಇರ್ತೀನಾ? ಇಲ್ಲಿ ನೋಡು, ನೀನ್ ಈ ತರ ಮಾತಾಡೋದು ನನಗಿಷ್ಟ ಆಗಲ್ಲ. ನೀವ್ ಹೀಗೆಲ್ಲ ಮಾತಾಡೋದು ನಂಗೂ ಕೂಡ ಇಷ್ಟ ಇಲ್ಲ. ಏಯ್ ಏಯ್, ಏನ್ ಮೈ ಮೇಲೆಲ್ಲ ಕೈ ಇಡ್ತಿದ್ಯಾ? ನಾನೇನ್ ಬೇಕು ಅಂತ ಇಟ್ಟಿಲ್ಲ. ನಿಮ್ ಶರ್ಟ್ ಮೇಲೆ ಇರ್ವೆ ಇದೆ. ಹೇಳಿದಿದ್ರೆ ನಾನೇ ತೆಗಿತಾ ಇದ್ದೆ. ನಂಗ್ ಹೊಡೆಯೋದನ್ನ ನೀವು ತಡೆದಿರ್ಬೇಕಾದ್ರೆ ನಿಮ್ಗೆ ಇರ್ವೆ ಕೂಡ ಕಚ್ಚದೇ ಇರೋ ಹಾಗೆ ನಾನ್ ನೋಡ್ಕೋಬೇಕಲ್ವಾ?